ಇತ್ತೀಚಿನ ಜೀವನ ಶೈಲಿ ಮತ್ತು ಬದಲಾಗುತ್ತಿರುವ ಆಹಾರ ಪದ್ಧತಿಗಳಿಂದಾಗಿ ಮಧುಮೇಹದ ಜೊತೆಗೆ ಲಿವರ್ ಮತ್ತು ಮೂತ್ರಪಿಂಡ ಸಂಬಂಧಿ ಕಾಯಿಲೆಗಳ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಅದರಲ್ಲೂ ಕೊಬ್ಬಿನ ಪಿತ್ತಜನಕಾಂಗ, ಲಿವರ್ ಸೋಂಕು ಮತ್ತು ಯಕೃತ್ತಿನ ಸಿರೋಸಿಸ್ಗೆ ಸಂಬಂಧಿಸಿದ ಸಮಸ್ಯೆಗಳು ಬಹಳ ಸಾಮಾನ್ಯವಾಗುತ್ತಿವೆ. ಆಲ್ಕೋಹಾಲ್, ಸಕ್ಕರೆ ಅಥವಾ ಎಣ್ಣೆಯುಕ್ತ ಆಹಾರಗಳು ಮಾತ್ರ ಲಿವರ್ಗೆ ಹಾನಿ ಮಾಡುತ್ತವೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಆರೋಗ್ಯ ತಜ್ಞರು ನೀಡಿದ ಎಚ್ಚರಿಕೆಯ ಪ್ರಕಾರ ನಾವು ಪ್ರತಿನಿತ್ಯ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಬಳಸುವ ಸೀಡ್ಸ್ ಆಯಿಲ್ಗಳು ಆಲ್ಕೋಹಾಲ್ಗಿಂತಲೂ ಹೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸಬಹುದು. ವೈದ್ಯರ ಪ್ರಕಾರ ಲಿವರ್ಗೆ ಹಾನಿ ಮಾಡುವ ಅತ್ಯಂತ ಅಪಾಯಕಾರಿ ಆಹಾರ ಪದಾರ್ಥಗಳಲ್ಲಿ ಬೀಜದ ಎಣ್ಣೆಗಳು ಅಥವಾ ಸೀಡ್ಸ್ ಆಯಿಲ್ಗಳು ಪ್ರಮುಖವಾಗಿವೆ. ಈ ಎಣ್ಣೆಗಳನ್ನು ಸಾಮಾನ್ಯವಾಗಿ ಹೆಚ್ಚು ಕೈಗಾರಿಕಾ ಪ್ರಕ್ರಿಯೆಗೆ ಒಳಪಡಿಸಿ ಹೈಲಿ ಪ್ರೊಸೆಸ್ಡ್ ಸಂಸ್ಕರಿಸಲಾಗುತ್ತದೆ. ಇನ್ನು ಹೆಚ್ಚಿನ ತಾಪಮಾನ ಸಂರಕ್ಷಣೆಯಲ್ಲಿ ಈ ಎಣ್ಣೆಗಳನ್ನು ಹೊರತೆಗೆಯಲು ಹೆಚ್ಚಿನ ತಾಪಮಾನ ಬಳಸಲಾಗುತ್ತದೆ. ಈ ಪ್ರಕ್ರಿಯೆಯು ಎಣ್ಣೆಯಲ್ಲಿರುವ ನೈಸರ್ಗಿಕ ಪೋಷಕಾಂಶಗಳನ್ನು ನಾಶಪಡಿಸುತ್ತದೆ ಮತ್ತು ಅವುಗಳನ್ನು ಸುಲಭವಾಗಿ ಉತ್ಕರ್ಷಣೆಗೆ ಒಳಗಾಗುವಂತೆ ಮಾಡುತ್ತದೆ. ಈ ಬೀಜಗಳಿಂದ ಗರಿಷ್ಠ ಪ್ರಮಾಣದ ಎಣ್ಣೆಯನ್ನು ಹೊರತೆಗೆಯುವ ಪ್ರಕ್ರಿಯೆಯಲ್ಲಿ ಈ ಎಣ್ಣೆಯನ್ನು ಹೆಕ್ಸೇನ್ ಎಂಬ ದ್ರಾವಕದೊಂದಿಗೆ ಸಂಯೋಜಿಸಲಾಗುತ್ತದೆ. ಹೆಕ್ಸೇನ್ ಎಂಬುದು ಪೆಟ್ರೋಲ್ನಲ್ಲಿ ಕಂಡುಬರುವ ರಾಸಾಯನಿಕ ದ್ರಾವಕವಾಗಿದ್ದು, ಇದು ಎಣ್ಣೆಯನ್ನು ಅಪಾಯಕಾರಿಯನ್ನಾಗಿ ಮಾಡುತ್ತದೆ. ಇನ್ನು ಈ ಎಣ್ಣೆಗಳನ್ನು ಸಂಸ್ಕರಿಸಿದ ನಂತರವೂ ಅವುಗಳ ಹಾನಿಕಾರಕ ಅಂಶಗಳು ಲಿವರ್ನ ಆಳಕ್ಕೆ ಹೋಗಿ ವರ್ಷಗಳ ಕಾಲ ಅಲ್ಲಿಯೇ ಉಳಿಯುತ್ತವೆ. ಕಾಲಾನಂತರದಲ್ಲಿ ಇದು ಕೊಬ್ಬಿನ ಪಿತ್ತಜನಕಾಂಗ ಕಾಯಿಲೆ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಆರೋಗ್ಯ ತಜ್ಞರು ಕೆಲವು ಜನಪ್ರಿಯ ಬೀಜದ ಎಣ್ಣೆಗಳು ಲಿವರ್ನ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಗುರುತಿಸಿದ್ದಾರೆ. ಅವುಗಳೆಂದರೆ ಸೋಯಾಬೀನ್ ಎಣ್ಣೆ, ಕ್ಯಾನೋಲ್ ಎಣ್ಣೆ, ಕಾರ್ನ್ ಎಣ್ಣೆ, ಹತ್ತಿ ಬೀಜದ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ದ್ರಾಕ್ಷಿ ಬೀಜದ ಎಣ್ಣೆ. ಈ ಎಣ್ಣೆಗಳು ಕೇವಲ ಮನೆಯ ಅಡುಗೆಗೆ ಮಾತ್ರ ಸೀಮಿತವಾಗಿಲ್ಲ. ನಾವು ರೆಸ್ಟೋರೆಂಟ್ಗಳಲ್ಲಿ ತಿನ್ನುವ ಹೆಚ್ಚಿನ ಆಹಾರಗಳು, ಪ್ಯಾಕ್ ಮಾಡಿದ ಚಿಪ್ಸ್, ತಿಂಡಿಗಳು, ಪ್ರೋಟೀನ್ ಬಾರ್ಗಳು, ಮೇಯನೇಸ್ ಮತ್ತು ಇತರೆ ಸಂಸ್ಕರಿಸಿದ ಆಹಾರಗಳಲ್ಲಿ ಈ ಎಣ್ಣೆಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಹೀಗಾಗಿ ಅರಿವಿಲ್ಲದೆಯೇ ನಾವು ಪ್ರತಿನಿತ್ಯ ಅಪಾಯಕಾರಿ ಈ ಎಣ್ಣೆಗಳನ್ನು ಸೇವಿಸುತ್ತಿದ್ದೇವೆ. ನಿಮ್ಮ ಯಕೃತ್ತಿನ ಆರೋಗ್ಯಕರವಾಗಿ ಮತ್ತು ಸುರಕ್ಷಿತವಾಗಿ ಇರಿಸಿಕೊಳ್ಳಲು ನಿಮ್ಮ ಆಹಾರದಲ್ಲಿ ಕೆಲವು ಆರೋಗ್ಯಕರ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಅಪಾಯಕಾರಿ ಬೀಜದ ಎಣ್ಣೆಗಳ ಬದಲಿಗೆ ಅಡುಗೆಗೆ ಈ ಕೆಳಗಿನ ಆರೋಗ್ಯಕರ ಎಣ್ಣೆಗಳನ್ನು ಬಳಸುವುದು ಸೂಕ್ತವಾಗಿದೆ. ಬೆಣ್ಣೆ, ಇದು ನೈಸರ್ಗಿಕ ಮತ್ತು ಕಡಿಮೆ ಸಂಸ್ಕರಿಸಿದ ಬೆಣ್ಣೆಯಾಗಿದೆ. ಆಲಿವ್ ಎಣ್ಣೆ, ವಿಶೇಷವಾಗಿ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಣ್ಣೆ. ತೆಂಗಿನ ಎಣ್ಣೆ ಮಧ್ಯಮ ಸರಪಳಿಯ ಟ್ರೈಗ್ಲಿಸರೈಡ್ಗಳನ್ನು ಹೊಂದಿದೆ. ಕಡಲೆಕಾಯಿ ಎಣ್ಣೆ, ಯಕೃತ್ತಿನ ಆರೋಗ್ಯಕ್ಕೆ ಇದು ಕೂಡ ಪ್ರಯೋಜನಕಾರಿಯಾಗಿದೆ ಎಂದು ಪರಿಗಣಿಸಲಾಗಿದೆ. ಕೊಬ್ಬಿನ ಪಿತ್ತಜನಕಾಂಗದ ಸಮಸ್ಯೆ ಎದುರಿಸುತ್ತಿರುವವರು ವೈದ್ಯರ ಸಲಹೆಯ ಮೇರೆಗೆ TUDC ಅಂದರೆ ಒಂದು ರೀತಿಯ ಬೋರಿಕ್ ಆಮ್ಲವನ್ನು ಬಳಸಬಹುದು. ಇದು ಲಿವರ್ನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದನ್ನು ವೈದ್ಯರನ್ನು ಸಂಪರ್ಕಿಸಿದ ನಂತರವೇ ತೆಗೆದುಕೊಳ್ಳುವುದು ಯಾವುದೇ ಕಾರಣಕ್ಕೂ ಸ್ವಯಂ ಚಿಕಿತ್ಸೆ ಒಳ್ಳೆಯದಲ್ಲ. ಒಟ್ಟಾರೆಯಾಗಿ ನಿಮ್ಮ ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಎಣ್ಣೆಗಳ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸಿ ಮತ್ತು ಸಾಧ್ಯವಾದಷ್ಟು ಸಂಸ್ಕರಿಸಿದ ಹಾಗೂ ಪ್ಯಾಕ್ ಮಾಡಿದ ಆಹಾರಗಳಿಂದ ದೂರವಿರಿ ಎಂದು ಆಹಾರ ತಜ್ಞರು ಎಚ್ಚರಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.